ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಹಿಂದಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾಕೆ ಆಗಲಿಲ್ಲ, ಯಾಕೆ ತಡ ಹಾಕೋದು ಮತ್ತಂದ್ರೆ ಇವ್ರು ದೊಡ್ಡ ಜಮೀನ್ದಾರ್ ಅದಾರ ಲಿಂಗಾಯತರು. ಇವ್ರ ಕೈಯಾಗ ಏನಾರ ನೀವು ಇರೋವರೆ ಒಂದು ಮಾಡಿಬಿಟ್ರೆ ಇವ್ರು ಯಾರು ಅಡ್ಡಪ್ಪ ಆಗೋದಿಲ್ಲ. ಅದಕ್ಕೆ ಬರೇ ಸುಳ್ಳು ಹೇಳ್ಕೊತ ಬಂದ್ರು. ಈಗ ನಮ್ಮ ಸಮಾಜದ್ದು ಈಗ ಅದೇ ಪರಿಸ್ಥಿತಿ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನಾಳೆನು ವಿನಯ್ ಕುಲಕರ್ಣಿಯವ್ರ ಪಾಪಿನ ನಾ ಹೇಳಿ ವಿನಯ್ ಕುಲಕರ್ಣಿ ನೀರು ಒಬ್ಬ ಸ್ವಲ್ಪ ವಿಶ್ವಾಸ ಇರ್ತಾರಪ್ಪ, ಹುಡುಕಿದವರೆಲ್ಲ ಜೀರೋ ಆಗ್ಯಾರ. ನೀನು ನಾಟಕ ಮಾಡಬೇಡ, ಮಂತ್ರಿ ಆಗೋದ್ರ ಸಲುವಾಗಿ ಗಟ್ಟಿಯಾಗಿ ಬಂದ್ರೆ ಏನಾಗುತ್ತದೆ, ಏನಾಗೋದು. ಈಗ ನನಗೆ ಏನಾರ ಆಯ್ತನ್ರಿ, ನನಗೆ ಕಡಬೇಕಂತ ಪ್ರಯತ್ನ ಮಾಡಿದ್ರು, ಏನೂ ಆಗಲಿಲ್ಲ. ಮತ್ತೆ ಆರ್ಸಿ ಬಂತೆ. ಮತ್ತೆ ಈಗ ವಿಧಾನಸಭೆದಾಗ ಸಿದ್ದರಾಮಯ್ಯ ಹೇಳ್ತಾರೆ ಪರ್ಸನಲ್ ಬೆಟ್ಟ ಏನು ಯತ್ನಾಳ್ ನೀನೇ ವಿರೋಧ ಪಕ್ಷ ನಾಯಕ ಈಗೆಲ್ಲ ಬಾತ. ಮತ್ತೇನ್ ಮಾಡಿದ್ರು, ನೀವು ಎಲ್ಲ ಅಡ್ಜಸ್ಟ್ ಅದೀರಿ, ಮತ್ತೇನ್ ಮಾಡ್ಬೇಕು, ನಾನೇ ಬರೆದಾಡ್ಬೇಕಲ್ಲ. ಅದನ್ನು ನ್ಯಾಯಾಲಯದವ್ರನ್ನ ಮಾಡಿ ಮಾತಾಡಿದ್ದನ್ನು ಕೊಟ್ಟು ಕಳಿಸ್ತಾರೆ ದಿಲ್ಲಿಗೆ. ಅಲ್ಲಿ ಒಬ್ಬ ಗ್ರೂಪ ನನಗೆ ಮೆಸೇಜ್ ಮಾಡ್ತಾನೆ, ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ನಾಟ್ ಯು ನಾಟ್ ಮೇಂಟೈನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ. ನಾ ಮನೆ ಹೇಳಿದೆ, ನೀವು ಎಟ್ಟಕ್ಕೆ ಮಾಡ್ಕೊಂಡ್ರು ಮನೆ ಹೇಳೇನು, ಮನೆ ಒಂದು ಮೀಟಿಂಗ್ ಆಯ್ತು, ನೀವು ಮಾಡ್ಕೊಂಡು ಗಿರಾಕಿಗಳದಿರಿ, ನಾನು ತೆಗಿತಿದ್ರೆ ತೆಗೀರಿ, ನೋಡ್ಬಿಡು ಅದನ್ನ ಮ್ಯಾತೆ. ನಾ ಗಟ್ಟಿಯಾಗಿಬಿಟ್ಟಿನಿ, ನೀವು ಗಟ್ಟಿಯಾಗ್ರಿ. ಇವತ್ತು ವಕೀಲರು ಪಾಪ ಊಟ ಮಾಡಲಾರ್ದೆ ಇಂಥ ತನಕ ಕೂತಾರಂದ್ರ ಅದೊಂದು ಇತಿಹಾಸನೇ ನಮ್ಮ ಸಮಾಜದ ಕೈಗಳಿಸ್ತಾ ಇದ್ದೀವಿ. ಅಷ್ಟು ಅವ್ರ ಬಳಿ ಇಷ್ಟು ಸಮುದಾಯದ ಬಡವರು. ನಾವು ಯಾರು ಶ್ರೀಮಂತರು ಬಿಡ್ತಾ ಇಲ್ಲ, ನಾವು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಗಳನ್ನ ಬಿಡ್ತಾ ಇಲ್ಲ. ಬಡತನದಲ್ಲಿ ಒಂದು ಸಮುದಾಯಗಳಿಗೆ ಇವತ್ತು ನಮ್ಮ ಕುಡಲ ಸಂಘದ ಸ್ವಾಮಿಗಳು ಎದಕ್ ಬೇಕ್ರಿ ಅವ್ರಿಗೆ ಇಷ್ಟು ಹೋರಾಟ ಅಡ್ಡಾಡಿ ಅಡ್ಡಾಡ್ತಾರ, ಅಲ್ಲಿ ಲಿಂಗ ಪೂಜೆ ಆತಾರ, ಇಲ್ಲಿ ಇದು ಹೋಗ್ತಾರ, ವಕೀಲರಿಗೆ ಹೊಸದು ವಕೀಲರು ಸಂಘಟನೆ ಮಾಡ್ಲಕತ್ತಾರ. ನಾವು ಹೇಳಿ ಗುರುಗಳ ನಿಮ್ಮ ನಮಗೆ ಮೀಸಲಾತಿ ಸಿಗುತ್ತಾನ ನಿಮ್ಮ ಮಟ್ಟಕ್ಕೆ ಏನು ನಾವು ನೋಡೋದಿಲ್ಲ. ಶಿವಶಂಕರ್ ನಾವು ಮಾತಾಡಿದ್ವಿ. ಇದಾದ ಕೂಡಲೇ 10 ಎಕರೆ ಜಮೀನು ಕೊಡಿಸಿ ಅಲ್ಲಿ ಎಲ್ಲಾ ರೀತಿಯ ಬಡ ಮಕ್ಕಳು ಶಿಕ್ಷಣ ಕೊಡೋದ್ರ ಜೊತೆಗೆ ಹೆಂಗ ತುಮಕೂರು ಸಿದ್ಧಗಂಗಾ ಮಠ ಐತಲ್ಲ ಅದು ಬಡವರಿಗಾಗಿ, ಅಂತ ಒಂದು ಮಠ ಅಲ್ಲಿವರೆಗೆ ಕಟ್ಸೋದಿಲ್ಲ. ನೀವು ಅದೇ ಮೂರ್ಖ ಪ್ಯಾನ್ದಾಗ ಮೂರ್ಖ ಫಲಾನ ಮ್ಯಾಗನೆ ಮಟ್ಟವ್ರಿ. ನಿಮ್ಗೆ ಒಂದು ದಿವಸ ಪಾಪ ಅವ್ರ ತಪಸ್ಸು. ಇವತ್ತೆಲ್ಲ ನಮ್ಮ ಸಮಾಜದಲ್ಲಿ ನೀವೇನು ಕೊಡಿರಿ. ನಾಳೆ ಬೆಳಗಾವಿ ಅಧಿವೇಶನ ಐತಿ, ನಾಳೆ ಸಿದ್ದರಾಮಯ್ಯನವ್ರದ್ದು ಏನು ಅವ್ರದ್ದು ಕ್ಲಿಯರ್ ಏನು ಬರ್ತೈತೆ ನೋಡೋಣ. ಬೆಳಗಾವಿ ಅಧಿವೇಶನ ನಾವು ನಡೆಸ್ಕೊಡೋದು ಬೇಡ. ಮುಖ್ಯಮಂತ್ರಿಗಳೇ ಯಾವಾಗ ಬರಲಾರ್ದ ಮಾಡೋದು, ಅಷ್ಟು ಶಕ್ತಿ ನಮ್ಮಲ್ಲಿ ಐತಿ. ಅವಾಗ ವಕೀಲರು ಏನು ಹೋರಾಟ ಆಯ್ತು, ಅದಕ್ಕೆ ತತ್ತರಿಸಿ ಹೋಗಿತ್ತು ಸರ್ಕಾರ. ಮರ್ದಿವ್ಸ ನಮ್ಮ ಸಮಾಜದ 10 ಲಕ್ಷ ಜನ ಕೊಡಿದ್ರು. ನಮ್ಮ ಬೊಮ್ಮಾಯಿಯವರು ಎಲ್ಲ ಬೊಮ್ಮಾಯಿರು ಕೂಡ ಜಗಳ ಆಯ್ತಂದ್ರು. ಸಿಸಿ ಪಲ್ರೆಲ್ಲ ನಮ್ಮೆಲ್ಲ ನಮ್ಮ ಶಂಕರ ಪಲ್ರಿ ಎಲ್ಲ ನಮ್ಮ ಶಾಸಕರು ಇದ್ರು. ಬೊಮ್ಮಾಯಿ ನನಗೆ ನಾಟಕ ಹಚ್ಚಿ ಕೊಡ್ತೀವಿಲ್ಲ ಹೇಳ್ತೀವಿ, ಇಲ್ಲಿ ತನ ಮಾತಾಡ್ತೀವಿ ಹೇಳ್ಕೊಂಡು ಕೇಳಿದ್ನು. ಅವತ್ತೇ ನಿರ್ಣಯ ಆಯ್ತು ಕೊಡ್ತೀವಿ ಅನ್ನೋಂಥದ್ದು. ಅಲ್ಲಿವರೆಗೂ ಮುಂದೆ ಹಾಕೋಕೆ ಬರ್ಬೇಕನ್ನೋಂಥ ಕುತಂತ್ರ ನಡೆದಿತ್ತು. ಈ ಸಲಾನು 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಹೇಳಬೇಕು, ನಿರ್ಣಯ ಮಾಡಬೇಕು. ಬರೇ ಹೋಗುದು ಆಶ್ವಾಸನೆ ಕೊಡೋದು ಶೀಘ್ರದಲ್ಲಿ ಅವ್ರು ಏನೂ ಇಲ್ಲಪ್ಪ ಮಾಡ್ತೀವಿ ಇಲ್ಲ ಹೇಳಿ ಮುಟ್ಟಕ್ಕೆ ಗಟ್ಟಾಗ. ನಾವು ನೋಡಿದ್ವಿ ಸಿದ್ದರಾಮಯ್ಯನವ್ರ ಬಗ್ಗೆ ಹೋಗ್ತಾರೆ. ನಿನ್ನೆ ಒಂದು ಸಮಾಜದೊಂದು ಕಾರ್ಯಕ್ರಮ ಆಯ್ತು ನಮ್ಮ ಜಮಖಂಡಿ ತಾಲೂಕದ ಗುರುಗಳು ನಾವು ಭಾಗವಹಿಸಿದ್ವಿ. ಈಶ್ವರಪ್ಪನವ್ರು ಬಂದಿದ್ರು, ಆ ಹಾಲುಮತ ಸಮಾಜದ ಅಧ್ಯಕ್ಷರು ಬಂದಿದ್ರು. ಅವ್ರು ಏನು ಹೇಳಿದ್ರು ಗೊತ್ತೇನು, ಸಿದ್ದರಾಮಯ್ಯವ್ರಿಗೆ ಎಸ್ ಟಿ ಕೂಡ ಇಂಟ್ರೆಸ್ಟ್ ಇಲ್ರಿ ಅಂತ ಹೇಳಿ. ಅವ್ರ ಸಮಾಜಕ್ಕೆ ಇಂಟ್ರೆಸ್ಟ್ ಇಲ್ಲ ಅದ್ರ ಮ್ಯಾಗ, ನಮ್ಮದು ಏನು ಗತಿ ಅನ್ನೋಂಥದ್ದು ನಾವು ಚರ್ಚೆ ಇವತ್ತು ಮೊದಲೇ ನಮ್ಮ ಬಗ್ಗೆ ಅಲರ್ಜಿ ಐತವ್ರು. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನಾಳೆ 15ನೇ ತಾರೀಕಿಗೆ ಏನು ಕೊಟ್ಟಾರ ನೀವು ಹೋಗ್ರಿ ಗುರುಗಳ. ಮತ್ತು ಅಲ್ಲಿ ಯಾರೂ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದು, ಯಾವುದೂ ಕಾಂಟ್ರವರ್ಸಿ ಮಾತಾಡಬಾರ್ದು. ಅದೇ ನೀವು ಮಾಡೋರು ಇಲ್ಲ, ಅವ್ರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ, ಕತಿ ಏನು ಬೇಡ. ಒಂದು ಮೊದಲೇ ಮೀಟಿಂಗ್ ಮಾಡ್ತಾರೆ, ಏನು ಪಾಯಿಂಟ್ಸ್ ಮಾತಾಡ್ಬೇಕು, ಯಾರು ಏನು ಮಾತಾಡೋದು ಅಷ್ಟು ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಏನು ಬರ್ತೈತೆ ಅವ್ರ ಉತ್ತರ ನೋಡೋನು. ಬೆಳಗಾವಿ ಅಧಿವೇಶನ ಅಂತೂ ನಾಳೆ ನವೆಂಬರ್ 8 ಮಾಡ್ತಾರೆ ಹೇಳಕತ್ತಾರ. ಅವಾಗ ನೋಡೋಣ. ಅಲ್ಲಿವರೆಗೆ ಅವ್ರು ಯಾವುದೇ ರೀತಿಯ ನಿರ್ಣಯ ಆಗದೈತ್ರೆ ಅನಿವಾರ್ಯವಾಗಿ ಇದು ದೊಡ್ಡ ಹೋರಾಟ ನಾವು ಮಾಡೇಬೇಕಾಗ್ತದೆ. ಇಷ್ಟೇ ಏನೂ ಇಲ್ಲ ಅಂದ್ರೂ ನೀವು ಇಟ್ಟು ಜನ ಬಂದಿವಿ. ನಾಳೆ ಏನಾರೇ ಸುವರ್ಣಸೌಧಕ್ಕೆ ನಾವು ಮುತ್ತಿಗೆ ಅಂತ ಕಾರ್ಯಕ್ರಮ ಕೊಟ್ಟು ಒಂದು 10 ಲಕ್ಷ ಜನ ಸೇರಿದೆ ಅಂದ್ರೆ ಅವತ್ತು ಘೋಷಣೆ ಆಗ್ತದೆ. ಇಲ್ಕಂದ್ರೆ ಅಂತಿಮವಾದಂಥ ತೀರ್ಪು ಹೋಗೋದು ಸರ್ಕಾರವೇ ಹೋಗ್ತದೆ.
ಇದಕ್ಕೆ ನಾವೆಲ್ಲ ಗಟ್ಟಿಯಾಗಿ ಯಾರು ನೀವು ನಿಮ್ಮ ಸ್ವಾರ್ಥವನ್ನು ವಿಚಾರ ಮಾಡಿ